ಇವತ್ತು ನಮ್ಮ ಮದುವೆ. ಇಲ್ಲಿ ಹಿಂಗೆ ಬಂದ್ವಿ. ಏನಂತ ಹೇಳು, ಇಲ್ಲೇ ಬಂದ್ವಿ ಅಂದರೆ ಹಿಂಗೆ ಬಂದ್ವಿ. ಅದೇನಾಯ್ತು ಕಾಣೆ ನಾನು ಎದೆ ತುಂಬ ನಿನದೆ ಸುದ್ದಿ ಕೇಳೆ ಜಾಣೆ ಪ್ರೀತಿ ಆಣೆ ಅದೇ ನಾನು ನಿನ್ನ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂಥರ ಅನಿಸ್ತಾ ಇದೆ ನನಗೆ ಮಾತಾಡೋದಕ್ಕೆ. ಸೊ ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಇವತ್ತು ಆ್ಯಕ್ಚುಲಿ ಸಂಡೇ. ಇವತ್ತು ಹೋಗ್ತಾ ಇದ್ದೀವಿ. ಸಂಡೇ ಹೆವಿ ರಶ್ ಇರುತ್ತೆ, ಬಟ್ ಸ್ಟಿಲ್ ನೋಡೋಣ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಹೋಗ್ತಾ ಇರೋ ಒಂದು ಕಾರಣ ಇದೆ. ಸೊ ನೀವು ಅನ್ಕೋತಾ ಇರ್ಬೋದು, ನಾನು ಈ ಥರ ರೆಡಿಯಾಗಿದ್ದೀನಿ, ಇವ್ರು ಈ ಥರ ರೆಡಿಯಾಗಿದ್ದಾರೆ ಅಂತ. ಇವರು ಅನ್ನೋದು ಅಲ್ಲಿ ಹೋಗಿ ಸ್ವಲ್ಪ ರೆಡಿ ಆಗ್ತಾರಂತೆ. ಆ್ಯಂಡ್ ಇವತ್ತು ನಾನು ಈ ಸೀರೆನ ಹಾಕ್ಕೊಂಡಿದ್ದೀನಿ. ಇದು ಯಾವುದು ಅಂತಂದರೆ ನನ್ನ ಮದುವೆ ಸೀರೆ ಇದು. ಸೊ ನಾನು ಏನು ಮುಹೂರ್ತಕ್ಕೆ ಹಾಕ್ಕೊಂಡಿದ್ದಲ್ಲ ಆ ಸೀರೆ, ಅದೇ ಸೀರೆನ ಇವತ್ತು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ಅದಕ್ಕೂ ಒಂದು ವಿಶೇಷ ಕಾರಣ ಇದೆ. ಸೊ ಎಲ್ಲನೂ ಮಾತಾಡೋಣ ಇದ್ರ ಬಗ್ಗೆ ಆ್ಯಂಡ್ ಕ್ಲಾರಿಟಿ ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಾವೀಗ ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟು ಹೋಗಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ಎಲ್ಲನೂ ಫ್ರೀಯಾಗಿ ಮಾತಾಡೋಣ. ಸೊ ಇವ್ರನ್ನ ನನ್ನ ಚಾನಲ್ಗೆ ವೆಲ್ಕಮೇ ಮಾಡಿಲ್ಲ. ಹಾಯ್, ವೆಲ್ಕಮ್ ಅಭಿ. ವೆಲ್ಕಮ್ ಎಲ್ಲರಿಗೂ. ಸೊ ಇವಾಗ ನಾವು ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಟಿಫನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಹೊಟ್ಟೆ ಹಶ್ವಾಗ್ತಾ ಇತ್ತು ತುಂಬ. ಟೈಮ್ ಎಷ್ಟು ಆಗ್ಬಿಟ್ಟಿದೆ ಗೊತ್ತಾ? 10 ಗಂಟೆ. ಆ್ಯಕ್ಚುಲಿ ನಾವು 10 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. 10 ಗಂಟೆಗೆ ನಾವು ಇನ್ನೂ ಇಲ್ಲೇ ಇದ್ದೀವಿ. ಅಲ್ಲೇ ಹೋಗ್ತಾ ಇದ್ದೀವಿ. ಆನ್ ದ ವೇ ಎಷ್ಟೊತ್ತಾಗ್ಬೋದು? ಇನ್ನೂ 15 ಮಿನಿಟ್ಸ್ ಆಗುತ್ತೆ. ಏನು ಹೇಳೋದು, ಇವತ್ತು ಒಂಥರ ಖುಷಿ ಆಗ್ತಾರಂಥ ದಿನ ಇವತ್ತು ಆ್ಯಕ್ಚುಲಿ ನಮಗೆ. ಸೊ ಇವತ್ತು ದಿನ ಏನಂತಂದರೆ ಇವತ್ತು ನಮ್ಮ ಮದುವೆ. ಎಲ್ಲರೂ ತುಂಬ ಟೆನ್ಷನ್ ಆಗಿಬಿಟ್ಟಿರ್ತಾರೆ, ಏನು ಮದುವೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತ. ಮದುವೆ 2 ಇಯರ್ಸ್ ಮುಂಚೆನೇ ಮದುವೆ ಆಯಿತು. ನೆಕ್ಸ್ಟ್ ಮಂತ್ ಆ್ಯನಿವರ್ಸರಿ. ಸೊ ಇವತ್ತು ಏನು ಮದುವೆ ಅಂತಂದರೆ ಹೇಳ್ತೀನಿ. ಆ್ಯಕ್ಚುಲಿ ಆ ಚೈನ್ ತೋರಿಸ್ಬಿಟ್ಟು ಹೇಳಬೇಕು. ಸೊ ನೋಡಿ, ಎಸ್ ಗೈಸ್, ಫೈನಲಿ ಇವ್ರು ರೆಡಿಯಾಗಿದ್ದಾರೆ. ಸೊ ಹೇಗೆ ಕಾಣ್ತಾ ಇದ್ದೀವಿ ಅಂತ ಕಮೆಂಟ್ ಮಾಡಿ. ನಾನು ಹೋಗಿ ಬೇಗ ದರ್ಶನ ಮುಗಿಸ್ಕೊಂಡು ಬರೋಣ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಷ್ಟು ಕಾರುಗಳಂದರೆ ಅಷ್ಟು ಇದೆ. ಈಗ ನೋಡು, ಓಪನ್ ಇದೆಯಾ ಅಲ್ಲಿ ಗೇಟು? ಇಲ್ಲ, ಇಸ್ಕೊಂಡು ಹಿಂಗೆ ಹೋಗ್ಬೋದಾಗಿತ್ತು. ಅಲ್ಲಿ ಜನ ಇದ್ರೆ ಕ್ಯೂ ಇದ್ದೇ ಇರುತ್ತಲ್ಲ ಇವತ್ತು. ಮದುವೆ ಬೇರೆ ಅಲ್ಲ, ಅದಕ್ಕೆ ಚೌಟ್ರಿಗಳಿದೆ. ನಾನು ಮೋಸ್ಟ್ಲಿ ಈ ಚೌಟ್ರಿಗೆ ಬರಬೇಕು ಅಂದರೆ ನಾನು ಬಂದಿದ್ದೆ ಆ ಚೌಟ್ರಿ ನೋಡೋಣ ಅಂತ. ಜಾಸ್ತಿ ರೇಟ್ ಆಗಲ್ಲ. ಇದಾ? ಹೌದಾ? ಏನಪ್ಪ ಗೊತ್ತಿಲ್ಲ. ಏನು ನಾವಾಗಿದೆ ಚೆನ್ನಾಗಿತ್ತಪ್ಪ. ಅದೇ ನಾವಾಗಿ ಚೌಟ್ರಿನೇ ಚೆನ್ನಾಗಿತ್ತಲ್ಲ, ಅದು ಹೊಸದೆ. ಪಾರ್ಕಿಂಗ್ ಬೇಕು ಕಷ್ಟ ವಯಸ್ಸು ಇವತ್ತು ಸಂಡೇ. ಅಲ್ಲಿ ಒಂದಿತ್ತಲ್ಲ, ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಅಲ್ಲೆಲ್ಲ ನಿಲ್ಲಿಸಿದ್ರೆ ಎಷ್ಟು ಆರಾಮಾಗಿರ್ತಿತ್ತು. ಇದೆಲ್ಲ ರೋಡಲ್ಲಿ ಹಾಕ್ಬಿಟ್ಟಿದ್ದಾರೆ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಈಗ. ನೋಡಿ ಹಿಂಗೆ. ಗೋವಿಂದ ರಮಾರಮಣ ಗೋವಿಂದ. ಹಾಯ್.
ಇಲ್ಲಿ ಸೌತೆಕಾಯಿ ತಗೋತಾ ಇದ್ದೀವಿ. ಅಲ್ಲಿ ಊಟ ಮಾಡಿದ್ಮೇಲೆ ನೀರು ಬೇರೆ ಸರಿಯಾಗಿ ಕುಡಿಲಿಲ್ಲ, ಹಾಗಾಗಿ ಏನು ಬಿಸಿಲು ಅಂತೀರ ಗೈಸ್ ಯಪ್ಪ. ಗೈಸ್ ದೇವಸ್ಥಾನದ ಹಿಂಭಾಗ ನಾಗರಕಲ್ಲು ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ ಈಗ ಸದ್ಯಕ್ಕೆ. ಏನಕ್ಕೆ ಅಂತಂದರೆ ಇಲ್ಲೇ ದೇವ್ರ ಮುಂದೆ ತಾಳಿನ ಕಟ್ಟಿಸ್ಕೊಳ್ಳೋಣ ಅಂತ. ಅಲ್ಲಿ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ತಾಳಿನ ಕಟ್ಟಿಸ್ಕೋಬೇಕಷ್ಟೇ. A few minutes later. ನಾನು ದೇವಸ್ಥಾನದೆಲ್ಲ ಆಯಿತು. ಅಲ್ಲಿಂದ ಬರ್ತಾ ನೋಡಿ ಇಲ್ಲೇ ಇದು ಕಾಣ್ತಿದೆಯಲ್ಲ, ASBNB. ಈ ಚೌಟ್ರಿಯಲ್ಲೇ ಮದುವೆ ಆಗಿದ್ದು ನಾವು 2024ರಲ್ಲಿ. ಬಜೆಟ್ ಫ್ರೆಂಡ್ಲಿ ಪ್ಯಾಕೇಜಲ್ಲೇ ಮಾಡಿಕೊಟ್ಟಿದ್ದು ನಮಗೆ. ನಿಮ್ಗೆ ಯಾರಿಗಾದ್ರೂ ಕಮ್ಮಿ ಬಜೆಟಲ್ಲಿ ಬೇಕಂದ್ರೆ ನೀವು ಬಂದಿಲ್ಲಿ ಎನ್ಕ್ವೈರಿ ಮಾಡ್ಬೋದು. ಗೈಸ್ ನೋಡಿ ಇದೆ ಕೆರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಮುಂಚೆ ಇಲ್ಲೊಂದ್ಸಲ ಬಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ ಗೈಸ್ ಆ್ಯಕ್ಚುಲಿ. ಬಟ್ ಇಲ್ಲೊಂದ್ಸಲಿ ನನ್ನ ಸ್ಪೆಕ್ಸ್ ಬೇರೆ ಕೆರೆ ಒಳಗಡೆ ಬಿದ್ದೋಗ್ಬಿಟ್ಟಿತ್ತು. ಅದೊಂದು ಸ್ಟೋರಿ ಇದೆ ಗೊತ್ತಾ. 1 hour later. ಹಲೋ ಗೈಸ್, ಇಲ್ಲಿ ಹಿಂಗೆ ಬಂದ್ವಿ. ಏನಂತ ಹೇಳು, ಇಲ್ಲೇ ಬಂದ್ವಿ ಅಂದರೆ ಹಿಂಗೆ ಬಂದ್ವಿ, ಎಲ್ಲಿ ವಿಡಿಯೋಸ್ ಮಾಡಕ್ಕೆ ಬಂದ್ವಿ. ಹಂಗಲ್ಲ ಗೈಸ್, ಹಿಂಗೆ ಈ ಕಡೆ ಹೋಗ್ತಾ ಪ್ಲೇಸಲ್ಲಿ ಒಂದೆರಡು ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಅಷ್ಟೇ ಇವತ್ತು. ಹಾಯ್, ಆ್ಯಕ್ಚುಲಿ ಅದೇನು ವಿಡಿಯೋ ಓಡ್ತಿತ್ತಲ್ಲ ಆ ವಿಡಿಯೋ ಆ್ಯಕ್ಚುಲಿ ಡಿಲೀಟ್ ಆಗಿಬಿಟ್ಟಿದೆ ಗೈಸ್. ಹಂಗಾಗಿನೇ ನಾವು ಇವತ್ತು ಮಾತಾಡೋಣ ಅಂತ ಬಂದಿರೋದು. ಸೊ ಅದು ಅವತ್ತೇ ನಾನು ಎಲ್ಲನೂ ಡೀಟೇಲ್ಸ್ ಹೇಳಿದ್ದೀನಿ ಅದರಲ್ಲಿ, ಬಟ್ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿದೆ. ಸೊ ಈಗ ಹೇಳೋಣ ಏನದು ಅಂತಂದರೆ, ಸೊ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ನಾವು ಪೂಜೆ ಮಾಡಿಸಿ, ಸೊ ಇದು ಒಂದು ತಾಳಿನ ಅಲ್ಲಿ ದೇವ್ರ ಮುಂದೆ ಹಾಕ್ಸ್ಕೊಂಡು ಬಂದಿರೋ ಅಂಥದ್ದು ಇದು. ಸೊ ಆಫ್ಟರ್ 2 years ಆದಮೇಲೆ ಇದ್ರ ಬಗ್ಗೆ ಹೇಳಬೇಕಂತಂದರೆ, ಆ್ಯಕ್ಚುಲಿ ನನಗೆ ಮದುವೆ ಮುಂಚೆಯಿಂದನೂ ಇದು ಹಾಕ್ಕೋಬೇಕು ಅಂತ ತುಂಬ ಇಷ್ಟ ಆಯಿತು. ಬಟ್ ಆದರೆ ಮದುವೆಗಳಲ್ಲಿ ನಮ್ಮ ಕಡೆ ಸೈಡ್ ಏನು ಹಾಕ್ಕೊಳ್ತೀವೋ ಅದೇ ಹಾಕ್ಕೋಬೇಕಿತ್ತು. ಆ್ಯಂಡ್ ಅದಾದಮೇಲೆ ನಾನು ಇವ್ರನ್ನ ಕೇಳಿದೆ, ನಾವು ಒಂದು ಚೈನ್ ಮಾಡಿಸ್ಬೇಕಾದ್ರೂ ಕೂಡ ಈ ಥರದ್ದು ಬೇಕು ಅಂತ. ಬಟ್ ಆದರೆ ಆ ಟೈಮಲ್ಲಿ ತೊಗೊಳಕ್ಕಾಗಿರಲಿಲ್ಲ. ಸೊ ಈಗ ಫೈನಲಿ ಆಗಿದೆ. ಆ್ಯಂಡ್ ಇದಕ್ಕೆ ಹೆಂಗೆ ಅಂತಂದರೆ ಗೈಸ್, ನಾವು ಅದಕ್ಕೇನು ಇಂಪಾರ್ಟೆನ್ಸ್ ಕೊಟ್ಟು ಹಾಕ್ಸ್ಕೊಂಡಿದ್ವಿ ಅಂದರೆ, ಏನು ಟೈಮಿಂಗ್ಸ್ ಇರ್ಬೋದು, ಡೇಟ್ ಇರ್ಬೋದು ಮದುವೆಗೆ ಅಂತ ಅಷ್ಟೆಲ್ಲ ನಾವು ನೋಡಿ ಒಳ್ಳೆ ಟೈಮು ಡೇಟ್ ಅಂತ ನೋಡಿ ಹಾಕ್ಸ್ಕೊಂಡಿರ್ತೀವಿ. ಸೊ ಹಾಗಾಗಿ ಅಷ್ಟೇ ಇಂಪಾರ್ಟೆನ್ಸ್ ನಾವು ಇದಕ್ಕೂ ಕೊಡಬೇಕು ಅಂತ ನಾವೇನು ಮಾಡಿದ್ವಿ, ಇದಕ್ಕೂ ಕೂಡ ನಾವು ನಮ್ಮ ಹೆಸರೆಲ್ಲ ಕೊಟ್ಟು ಡೇಟ್ ಹಾಕ್ಸಿ ಟೈಮಿಂಗ್ಸ್ ಎಲ್ಲ ಹಾಕ್ಸ್ಕೊಂಡಿದ್ವಿ. ಸೊ ಅದೇ ಇಲ್ಲಿದೆ, ಅದನ್ನು ತೋರಿಸೋಣ ಅಂತಲೇ ತೊಗೊಂಡು ಬಂದಿದ್ದೀನಿ ಇವತ್ತು. ತೋರಿಸಿದ್ವಿ. ಸೊ ಇದು ನಿಮಗೆ ಕಾಣ್ತಿದೆಯಾ ಹೇಗೆ ನನಗೆ ಗೊತ್ತಿಲ್ಲ. ಉಲ್ಟಾ ಕಾಣ್ತೈತೆ. ಹಾಂ, ಉಲ್ಟಾ ಕಾಣ್ತದೆ, ಹಿಂಗಿಟ್ರೆ ಕಾಣುತ್ತೆ. ಕಾಣ್ತಿದೆಯಾ? ಸೊ ಬಿಡು, ಅದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇರು. ಸೊ ನೋಡಿ, ಈ ಡೇಟಲ್ಲಿ ಈ ಟೈಮಿಂಗ್ಸಲ್ಲಿ ಕೊಟ್ಟಿದ್ರು ನಮಗೆ. ಸೊ ಗೈಸ್ ನೋಡಿದ್ರಲ್ಲ. ಸೊ ಹಾಗಾಗಿ ಅಷ್ಟೇ ಇಂಪಾರ್ಟೆನ್ಸ್ ನಾವು ಇದಕ್ಕೂ ಕೊಟ್ಟು, ಯಾಕಂದರೆ ನಾವು ಅದನ್ನು ತೆಗಿತೀವಿ ಅನ್ನೋದಕ್ಕೋಸ್ಕರನೇ ಆ ತಾಳಿನ. ಸೊ ಇವಾಗ ಇದನ್ನು ಪರ್ಮನೆಂಟಾಗಿ ಹಾಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೀನಿ. ಅದನ್ನು ತೆಗ್ದಿಟ್ಟಿದ್ದೀವಿ. ಯಾಕಂದರೆ ಇವಾಗೆಲ್ಲ ನಿಮಗೆ ಗೊತ್ತು ಗೈಸ್, ಎಷ್ಟೊಂದು ಕಳ್ತನಗಳೆಲ್ಲ ಆಗ್ತಾಯಿದೆ. ಆ್ಯಂಡ್ ಗೋಲ್ಡ್ ರೇಟೆಲ್ಲ ಎಷ್ಟು ಜಾಸ್ತಿ ಆಗ್ತಾಯಿದೆ ಅನ್ನೋದಕ್ಕೋಸ್ಕರ. ಆ್ಯಂಡ್ ನನಗೇನು ಗೊತ್ತಾಗೈತೆ, ತುಂಬ ಜಾಸ್ತಿ ಗೋಲ್ಡೆಲ್ಲ ಹಾಕ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು, ಇದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಕಾರಣಕರ್ತರು ಮಿಸ್ಟರ್ ಆಕಾಶ್ ಅವರು. ಸೊ ಥ್ಯಾಂಕ್ ಯು ಸೋ ಮಚ್ ಬೇಬಿ. ನೀವೇನಾದರೂ ಮಾತಾಡಿದ್ದೀರಿ, ನಾನೇ ಮಾತಾಡ್ತಾ ಇದ್ದೀರಲ್ಲ. ಹೌದು, ನಾವು ಹೋಗಿ ಅದೇ ಥರ ಎಲ್ಲ ಇದು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕಟ್ಕೊಂಬಂದಿದ್ದಾರೆ. ಹೆಂಗೆ ಅನಿಸ್ತು? ಚೆನ್ನಾಗಿತ್ತು. ಒಂಥರ ಹಬ್ಬದ ಥರ ಇತ್ತು, ಜಾತ್ರೆ ಥರ ಇತ್ತು. ಅವತ್ತು ಚೆನ್ನಾಗಿತ್ತು, ಹಬ್ಬದ ಥರ ಇತ್ತು. ಹಾಂ. ಸೊ ದೇವಸ್ಥಾನಕ್ಕೆ ಹೋಗಿ, ಯಾಕಂದರೆ ದೇವಸ್ಥಾನ ತುಂಬ ಜನ ಇದ್ದರು. ಆ ರಶಲ್ಲಿ ನಾವು ಹೋಗಿ ಬಂದಿದ್ದು ಎಲ್ಲನೂ ಚೆನ್ನಾಗಿತ್ತು. ಆ್ಯಂಡ್ ನಾವು ಅಂದ್ಕೊಂಡಂಗೆ ಒಳ್ಳೆ ಟೈಮಿಂಗ್ಸಲ್ಲಿ ಆ್ಯಂಡ್ ದೇವರ ಮುಂದೆ ಆ್ಯಂಡ್ ದೇವರ ಆಶೀರ್ವಾದದಿಂದ ಎಲ್ಲ ನಡೀತು. ಹಾಗಾಗಿ ಆ್ಯಂಡ್ ಇನ್ನೊಂದು ಘಾಟಿ ದೇವಸ್ಥಾನ ಸ್ಪೆಷಲ್ ಗೈಸ್. ಯಾಕಂದರೆ ನಮಗೆ ಯಾಕಂತಂದರೆ ನಮ್ದು ಅಲ್ಲೇ ಮದುವೆ ಆಗಿದ್ದು. ಸೊ ಮದುವೆ ಆಗಿದ್ದ ದಿನ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ. ಏನು ಬೇಬಿ? ಹೌದು. ಆವತ್ತು ಅರ್ಜೆಂಟಲ್ಲಿ ಕರ್ಕೊಂಬಂದ್ಬಿಟ್ರು. ಆಮೇಲೆ ಬರೋಣ ಬನ್ನಿ, ನೆಕ್ಸ್ಟ್ ದಿನ ಬರ್ತಾ ಇರ್ತೀವಲ್ಲ ಅಂತ ಅಂದ್ಬಿಟ್ಟು ಅದೊಂದು ನಂಗೆ ತುಂಬ ಒಂದು ಬೇಜಾರಿತ್ತು. ಹೋಗ್ಲಿಲ್ವಲ್ಲ ಅಂತ. ಕೂತ್ಕೊಂಬ. ಹಾಂ, ಹಾಗಾಗಿ ಈ ಸಲ ನಾವು ಹೋಗಿ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಅಷ್ಟೇನಾ? ನೀವೇನು ಹೇಳಲ್ವಾ? ಅಷ್ಟೇ. ಹಾಂ, ಸೊ ಅಷ್ಟೇ ಗೈಸ್. ಸೊ ಅಷ್ಟೇ, ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ವ್ಲಾಗ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಚಾಟು ಬಾಯ್. ಬಾಯ್.